ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣ ಕೊಡಬೇಕೆಂದು ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆದರೆ ಈ ಊರಿನ ಸುತ್ತಮುತ್ತಲಿನ 10 ಗ್ರಾಮೀಣ ಭಾಗದ ಮಕ್ಕಳು ಉನ್ನತ ಶಿಕ್ಷಣಕ್ಕೆ ತೆರಳಬೇಕೆಂದರೆ ಅಗತ್ಯ ಮೂಲಭೂತ ಸೌಲಭ್ಯಗಳು ದೊರೆಯದ ಸ್ಥಿತಿಯಲ್ಲಿದೆ. ಹಾಗಾದ್ರೆ ಎಲ್ಲಿ ಆಗಿರುವ ಸಮಸ್ಯೆ ಅಂತೀರಾ? ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಈ ಗ್ರಾಮದಲ್ಲಿ ಬೆಳಗ್ಗೆ ಸಂಜೆ ಬಸ್ಸುಗಳಿಗೆ ಬರ, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪ್ರತಿನಿತ್ಯ ಹೈರಾಣ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಪೋಷಕರ ಅಳಲು. ಕಾಡಾನೆ ಹಾವಳಿ ಇರುವ ತೋಟಗಳ ಬಳಿಯಿಂದ ಬರುತ್ತಿರುವ ವಿದ್ಯಾರ್ಥಿಗಳು, ಕಾಲೇಜಿಗೆ ಸಮಯ ಆದ್ರೂ ಬಸ್ಸು ಇಲ್ಲದೆ ಪರಿತಪಿಸುತ್ತಿರುವ ನೂರಾರು ವಿದ್ಯಾರ್ಥಿಗಳು. ಇಂತಹ ದೃಶ್ಯ ದಿನನಿತ್ಯ ಈ ಊರಿನಲ್ಲಿ ಸರ್ವೇ ಸಾಮಾನ್ಯ. ಹೌದು, ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕು ಸುಂಟಿಕೊಪ್ಪ ಗ್ರಾಮದಲ್ಲಿ ಸುತ್ತಮುತ್ತ 10 ಊರುಗಳಿಗೆ ಸುಂಟಿಕೊಪ್ಪ ಹೋಬಳಿ ಕೇಂದ್ರವಾಗಿದೆ. ರಾಷ್ಟ್ರೀಯ ಹೆದ್ದಾರಿಯು ನಗರದ ಮಧ್ಯಭಾಗದಲ್ಲಿ ಹಾದು ಹೋಗಿದ್ದು, ದಿನವೊಂದಕ್ಕೆ ನೂರಾರು ರಾಜ್ಯ ಸಾರಿಗೆ ಸಂಸ್ಥೆ ಬಸ್ಗಳು ಸಂಚರಿಸುತ್ತವೆ. ಆದ್ರೆ ಬಸ್ಸುಗಳು ಸಿಕ್ಕದೇ ಇರೋದ್ರಿಂದ ಪ್ರತಿನಿತ್ಯ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲಾ ಕಾಲೇಜುಗಳಿಗೆ ತೆರಳೋಕೆ ಸಾಧ್ಯವಾಗದ ಪರಿಸ್ಥಿತಿ ಎದುರಾಗಿದೆ. ಈ ಕುರಿತು ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡಿದೆ, ನೋಡಿ. ಸಾರಿಗೆ ಸಂಚಾರದಲ್ಲಿ ಸಾಕಷ್ಟು ವ್ಯತ್ಯಯ ಆಗ್ತಿರೋದ್ರಿಂದ ಇದೀಗ ಶಾಲಾ ಕಾಲೇಜಿಗೆ ತೆರಳುವಂತಹ ವಿದ್ಯಾರ್ಥಿಗಳೇ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ಸಮಸ್ಯೆ ತಲೆದೂರ್ತಾ ಇದೆ. ಪ್ರಸ್ತುತ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಸುಂಟಿಕೊಪ್ಪ ಹೋಬಳಿಯಲ್ಲಿ ಇದ್ದೇನೆ. ವಿದ್ಯಾರ್ಥಿನಿಯರು ಕೂಡ ಈ ಒಂದು ಬಸ್ಸಿಗೆ ಪ್ರತಿನಿತ್ಯ ಕಾಯುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಯಾವುದೇ ಬಸ್ಗಳು ಕೂಡ ಈ ಒಂದು ಭಾಗದಲ್ಲಿ ಬಂದ್ರೆ ಅದ್ಯಾವುದು ಕೂಡ ನಿಲ್ಲಿಸ್ಲಿಕ್ಕಿಲ್ಲ. ಹೀಗಾಗಿ ಪ್ರತಿನಿತ್ಯ ಕೂಡ ಬಸ್ ನಲ್ಲಿ ನೇತಾಡ್ಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀವು ಇಲ್ಲಿ ನೋಡಬಹುದು, ಪಬ್ಲಿಕ್ ಟಿವಿ ಕೂಡ ರಿಯಾಲಿಟಿ ಚೆಕ್ ಅನ್ನ ಮಾಡ್ಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಬಸ್ಸಿಗೆ ಮಕ್ಕಳು ಯಾವ ರೀತಿ ಹತ್ತುತ್ತಾ ಇದ್ದಾರೆ ಅಂದ್ರೆ ಸುಮಾರು 9-9:30 ಆದ್ರೂ ಕೂಡ ಶಾಲೆಗಳಿಗೆ ತೆರಳುವಂತದ್ದು ಕೂಡ ಆಗಲ್ಲ. ಸಾಕಷ್ಟು ವಿಳಂಬ ಕೂಡ ಆಗುತ್ತೆ. ಅದರಲ್ಲೂ ಆ ಬಸ್ಸಿಗೆ ಮುಗಿ ಬೀಳ್ತಾರೆ. ಇಲ್ಲಿನ ವಿದ್ಯಾರ್ಥಿಗಳಿರ್ಬೋದು, ಸಾರ್ವಜನಿಕರು ಇರ್ಬೋದು, ಕೆಲವೊಂದು ಆಫೀಸರ್ಸ್ ಗಳು ಹೋಗುವಂತವ್ರು ಕೂಡ ಇದೇ ರೀತಿ ಸಮಸ್ಯೆಗಳು ತಲೆದೂರುತ್ತೆ. ಯಾಕಂದ್ರೆ ನಮ್ಗೆ ಇಲ್ಲಿ ಬಹಳಷ್ಟು ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಯಾವ ರೀತಿ ಇದೆ ಅಂದ್ರೆ ಮಡಿಕೇರಿ ಮತ್ತು ಕುಶಾಲನಗರಕ್ಕೆ ಸಿಟಿ ಬಸ್ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ. ಆದ್ರೆ ಇಲ್ಲಿ ಏನು ಮೈಸೂರು ಮಾರ್ಗವಾಗಿ ಏನ್ ಬರುತ್ತೆ, ಮೈಸೂರು ಇರ್ಬೋದು, ಹಾಸನ ಮಾರ್ಗವಾಗಿ ಬರುವಂತ ಬಸ್ಗಳಲ್ಲೇ ಸಾಕಷ್ಟು ವಿದ್ಯಾರ್ಥಿಗಳು ಹತ್ಕೊಂಡು ಹೋಗುವಂತ ಸ್ಥಿತಿ ನಿರ್ಮಾಣವಾಗುತ್ತೆ. ಕೆಲವೊಂದು ಬಸ್ಗಳು ನಿಲ್ಲಿಸ್ತಾರೆ, ಕೆಲವೊಂದು ಬಸ್ಗಳು ಕೂಡ ನಿಲ್ಲಿಸ್ಲಿಕ್ಕಿಲ್ಲ. ಹೀಗಾಗಿ ಪ್ರತಿನಿತ್ಯವೂ ಕೂಡ ಇಲ್ಲಿನ ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗ್ಬೇಕಾದ್ರೆ ಇಂತಹ ಸರಿಯಾದಂತಹ ಸಮಯಕ್ಕೆ ಬಸ್ಗಳು ಕೂಡ ಬರದೇ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಒಂದು ರೀತಿ ತೊಂದರೆ ಉಂಟಾಗ್ತಾ ಇರ್ತಕ್ಕಂಥದ್ದು ಪ್ರತಿನಿತ್ಯನೂ ಕೂಡ ಕಳೆದ ಇದೇ ರೀತಿ ಸಮಸ್ಯೆ ಇಲ್ಲಿನ ವಿದ್ಯಾರ್ಥಿಗಳಿರ್ಬೋದು, ಸಾರ್ವಜನಿಕರು ಇರ್ಬೋದು, ಒಂದು ರೀತಿ ತೊಂದರೆಯನ್ನ ಅನುಭವಿಸ್ತಾ ಇದ್ರೆ. ಹೀಗಾಗಿ ಓಡಾಟವನ್ನ ನಡೆಸ್ತಾ ಇರ್ತಕ್ಕಂಥದ್ದು ಮಾತ್ರ ದಿನನಿತ್ಯ ಕಂಡು ಬರುವಂತಹ ಸರ್ವೇ ಸಾಮಾನ್ಯದ ದೃಶ್ಯಗಳು ಅಂತಾನೆ ಹೇಳ್ಬೋದು. ಇನ್ನು 16 ಕಿಲೋಮೀಟರ್ ದೂರದಿಂದ ಕುಗ್ರಾಮಗಳಿಂದ ನಡೆದುಕೊಂಡು ಅಥವಾ ಬಾಡಿಗೆ ವಾಹನಗಳಲ್ಲಿ ವಿದ್ಯಾರ್ಥಿಗಳು ಆಗಮಿಸುತ್ತಾರೆ. ಸರಿಯಾದ ಬಸ್ ಸೇವೆಗಳು ಇಲ್ಲದೇ ಇರೋದ್ರಿಂದ ದಿನನಿತ್ಯ ನೂರಾರು ಸಂಖ್ಯೆಯಲ್ಲಿ ಶಾಲಾ ಕಾಲೇಜುಗಳಿಗೆ ತೆರಳುವ ಮಕ್ಕಳು ಪಾಠ ಪ್ರವಚನದಿಂದ ವಂಚಿತರಾಗುತ್ತಿದ್ದಾರೆ. ಹೀಗಾಗಿ ಸಂಬಂಧಿಸಿದ ಮಡಿಕೇರಿ ಡಿಪೋ ವ್ಯವಸ್ಥಾಪಕರು ಹಾಗೂ ಶಾಸಕರು ಗಂಭೀರ ಸಮಸ್ಯೆಯ ಬಗ್ಗೆ ಚಿಂತಿಸಿ ಈ ಮಾರ್ಗದಲ್ಲಿ ಬೆಳಗಿನ ವೇಳೆ ಹೆಚ್ಚಿನ ಬಸ್ ಸಂಚಾರಕ್ಕೆ ಮುಂದಾಗುವ ಮೂಲಕ ಸಮಸ್ಯೆ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುವಂತೆ ಪೋಷಕರು ಆಗ್ರಹಿಸಿದ್ದಾರೆ. ಸರ್, ಡೈಲಿ ಬೆಳಗ್ಗೆ 8:30 ಆದರೆ 8:30 to 9:30 ಬಸ್ಗಳು ತಿರುಗಾಡುತ್ತೆ. ಸಿಟಿ ಬಸ್ಗಳಂತೂ ಕಂಪ್ಲೀಟ್ಲಿ ಕಡಿಮೆ ಇದೆ. 20 ಮಿನಿಟ್ಸ್ಗೆ ಒಂದು ಬಸ್ ಇರ್ತಿದ್ದು 30-35 1 ಅವರ್ ಆದ್ರೂ ಒಂದು ಬಸ್ ಇಲ್ಲ. ಈವನ್ ಶಟ್ಲ್ ಬಸ್ ಅಲ್ಲಿ ಹೋದ್ರೆ ಜನಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ. ಈವನ್ ಕೆಲವೊಂದು ಜನಗಳು ಸ್ಪೆಷಲ್ ಈಗ ನೋಡಿದ್ರಲ್ಲ ನೀವೇ, ಈಗ ಧರ್ಮಸ್ಥಳ ಗಾಡಿ ಹೋಗ್ತಲ್ಲ, ಹತ್ತಕ್ಕೆ ಬಿಡೋದಿಲ್ಲ, ಮೂವ್ ಆಗ್ತಾನೆ ಇರುತ್ತೆ. ಹೇಗೆ ಹತ್ತೋದು ಸರ್? ಪಬ್ಲಿಕ್ ತೊಂದ್ರೆ, ಡೈಲಿ ವರ್ಕಿಗೆ ಹೋಗೋರ್ಗೂ ತೊಂದ್ರೆ, ಸ್ಟೂಡೆಂಟ್ಗಳಿಗೂ ತೊಂದ್ರೆ. ಇನ್ನು ಈ ವಿದ್ಯಾರ್ಥಿಗಳ ಸಮಸ್ಯೆ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿದ್ದ ನಿಮ್ಮ ಪಬ್ಲಿಕ್ ಟಿವಿ ನೇರವಾಗಿ ಮಡಿಕೇರಿ ಶಾಖೆಯ ಡಿಪೋ ಮ್ಯಾನೇಜರ್ ಅವರನ್ನ ಕೇಳಿದ್ರೆ, ಹೌದು, ಗ್ರಾಮೀಣ ಭಾಗದಲ್ಲಿ ನಮ್ಮ ಬಸ್ಸುಗಳು ಸಂಚಾರ ಮಾಡುತ್ತಿವೆ. ಅದರಲ್ಲೂ ಸುಂಟಿಕೊಪ್ಪ ಮಡಿಕೇರಿ ಬಸ್ಸಿಗೆ ಜನಸಂದಣಿ ಹೆಚ್ಚಾಗುತ್ತಿದೆ. ಹೀಗಾಗಿ ವಿದ್ಯಾರ್ಥಿಗಳು ದಿನನಿತ್ಯ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಶಾಲಾ ಕಾಲೇಜುಗಳಿಗೆ ತೆರಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಸಮಸ್ಯೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಸಮಸ್ಯೆಯನ್ನ ಬಗೆಹರಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಏನು ಅಂದ್ರೆ ಕಂಪ್ಲೇಂಟ್ ಅಲ್ಲಿಂದ ಹತ್ಲಿಕ್ಕೆ ಆಗ್ತಿಲ್ಲ ಮಕ್ಕಳಿಗೆ. ಇದ್ರ ವಿಷಯದಲ್ಲಿ ನಾವು ಇಲ್ಲಿಂದ ಸುಂಟಿಕೊಪ್ಪಕ್ಕೆ ಹೋಗಿ ಕುಶಾಲನಗರದಿಂದ ಸಂಚಾರ ನಿಯಂತ್ರಕರನ್ನ ತರಿಸ್ಕೊಂಡು ಏನ್ ನೋಡಿದ್ರೆ ರಶ್ ಆಗಿ ಬರ್ತಾ ಇದೆ. ನಾವೇನ್ ಹೇಳಿದೀವಿ, ಬಸ್ ನಿಲ್ಸಿ ಆದಷ್ಟು ಮಕ್ಕಳು ಎಷ್ಟು ಜನ ಆಗ್ತಾರೆ ಅಷ್ಟು ಮಕ್ಕಳು ಬಸ್ಸಲ್ಲಿ ಪ್ರಯಾಣ ಹತ್ಕೊಂಡ್ ಬರ್ಲಿ ಅಂತ ಹೇಳಿ ಸ್ಥಿತಿಯಲ್ಲಿ ನಮ್ಮ ಹತ್ರ ಚಾಲಕ ನಿರ್ವಾಹಕರ ಕೊರತೆ ಇದೆ. ಮಾನ್ಯ ಶಾಸಕರು ಹೇಳಿ ಒಂದು 5 ಬಸ್ ಹೆಚ್ಚುವರಿ ಬಸ್ ಬಂದಿದೆ, ಅಶ್ವಮೇಧ ಬಸ್ಗಳು ಡ್ಯೂಟಿಗೆ ಸರಿಯಾಗಿ ಬರ್ತಾ ಇಲ್ಲ. ಸ್ಥಳದಲ್ಲಿ ಬೇರೆ ಚಾಲಕರನ್ನ ಕೇಳಿದೀವಿ. ಆ ಚಾಲಕರು ಬಂದ್ರೆ ಸ್ವಲ್ಪ ಹೆಚ್ಚುವರಿ ಬಸ್ ಪ್ರಯತ್ನ ಮಾಡ್ತೀವಿ. ಸುಂಟಿಕೊಪ್ಪದಲ್ಲಿ ಮಕ್ಕಳಿಗೆ ತೊಂದರೆ ಇದೆ. ಒಟ್ನಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳನ್ನು ಮಡಿಕೇರಿ ಮತ್ತು ಕುಶಾಲನಗರ ಶಾಲಾ ಕಾಲೇಜುಗಳಿಗೆ ಸೇರಿಸುವ ಪೋಷಕರು ಆತಂಕ ಪಡುವಂತಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸಮಸ್ಯೆಯನ್ನು ಬಗೆಹರಿಸುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.